ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕುಡ್ಕ ಲೋಫರ್ ಲಫಂಗ ಬೇವರ್ಸಿ ಬಿಗ್ ಬಾಸ್ ಮನೆಗೆ ಹೋಗಿರೋ ಅಂಥ ಬೇವರ್ಸಿಗಳಿಗೆ ಹೇಳ್ತಾ ಇದ್ದೀನಿ. ಗೆಸ್ಟ್ ಅಂತ ಹೇಳಿಬಿಟ್ಟು ಈ ಒಂದು ವಾರದಿಂದ ಪಾಪದವ್ರನ್ನ ತುಳಿತಾ ಇರೋ ಬಿಗ್ ಬಾಸ್ ಮನೆಗೆ ಹೋಗಿ ಬಿಗ್ ಬಾಸನ್ನು ಸೇರಿಸಿ ಬೇವರ್ಸಿ ಅತಿಥಿಗಳಿಗೆ ಹೇಳ್ತಾ ಇದ್ದೀನಿ. ಲೋ ಮಂಜ, ಲೋಫರ್ ನನ್ನ ಮಗನೇ, ಲೋಫರ್, ನಿನಗೊಂದು ಚೂರಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ಟಾಸ್ಕ್ ಮುಗ್ದಿದೆ ತಾನೇ? ಮೊನ್ನೆ ಮೇಲೆ ಬೋಳಿಸ್ಕೊಂಡು ಆಗಿತ್ತಲ್ವಾ ಗಿಲ್ಲಿದು, ನೀನು ಮೇಲೆದು ಬೋಳಿಸ್ಕೊಂಡು ಆದಮೇಲೆ ಇನ್ನು ಕೆಳಗೆದು ಅಡಿದು ಹೆಂಗಿದೆ ಬೋಳ್ಸೋಕ್ಕೆ ಆಗುತ್ತಾ ನನ್ನ ಕೈಯಲ್ಲಿ ಇಲ್ವಾ ಅಂತ ನೋಡೋಕ್ಕೆ ಅವ್ನು ಕಾಲೆತ್ತಾ ಇದ್ದ. ಕಾಲೆತ್ತೋದು ಎಲ್ಲರೂ ಕೂರಿಸ್ಕೊಬಿಟ್ಟು ಸುತ್ತನೂ ಕೂತ್ಕೊಬಿಟ್ಟು ಕಾಲೆತ್ತಾ ಇದೆಯಾ? ಅದ ಚೆನ್ನಾಗಿತ್ತಾ? ನೋಡ್ದ? ಸಂತೋಷ ಆಯ್ತಾ? ಚೆನ್ನಾಗಿ ಕಾಣಿಸ್ತಾ? ರೆಡಿ ಮಾಡ್ಕೊ ಬ್ಲೇಡನ್ನು. ಲೋಫರ್ ನನ್ನ ಮಕ್ಕಳ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇದೇ ಬೇಕಿತ್ತ? ಇಷ್ಟು ಒಳ್ಳೆ ಪ್ಲಾಟ್ಫಾರ್ಮನ್ನ ಹಾಳು ಮಾಡಿ ಹಾಕ್ಬಿಟ್ರಲ್ಲ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಿದ್ದು ಹುಡುಗನ್ನ ಹೋಗಿ ಬಂದು ಟಾರ್ಗೆಟ್ ಮಾಡಿ ಬೇವರ್ಸಿ ಮಂಜ. ನಿನಗೇನು ಹೊಟ್ಟೆಗೆ ಏನು ತಿಂತಿದ್ಯಾ? ನೀನು ಕುಡ್ಕ ಓಕೆ, ನೀನು ಲಫಂಗ ಓಕೆ, ನೀನು ಗಾಂಜಾ ಗಿರಾಕಿ ಓಕೆ, ನಿನಗೊಂದು ಸ್ವಲ್ಪನಾದರೂ ನಿನಗೇನಿಲ್ವಾ? ಆಟ ಮುಗೀತು ಅಂತ ಹೇಳಿದ್ಮೇಲೆ ತಿಕಾ ಮುಚ್ಕೊಂಡು ಅಲ್ಲಿ ಹಾಕಿದ್ದನ್ನು ತಿಂದುಬಿಟ್ಟು ನೀನು ಅಮ್ಮಿಕೊಂಡು ಎಲ್ಲಾದರೂ ಒಂದು ಮೂಲಲ್ಲಿ ಸಿಗರೇಟೋ ದಮ್ಮೋ ಏನೋ ಹೊಡ್ಕೊಂಡು ಅಲ್ಲಿ ಬಿದ್ದಿರ್ಬೇಕು ತಾನೆ ನೀನು. ಅದು ಬಿಟ್ಬಿಟ್ಟು ಅವನ್ನ ಅಲ್ಲಿ ಲಾನ್ ಹತ್ರ ಮಲಗಿಸ್ಕೊಬಿಟ್ಟು ಕಾಲೆತ್ತದು, ಅವನು ಎದೆ ಮೇಲೆ ಕಾಲು ಹಾಕೋದು, ಗಿಲ್ಲಿಗೆ ಹೊಟ್ಟೆ ಮೇಲೆ ಕಾಲು ಹಾಕೋದು, ಬಿಡೋಣ ಅಂತ ಬೇಡ್ಕೊತಾ ಇದೆ ಹುಡುಗ. ಏನು ಹೇಳೋರಿಲ್ಲ ಕೇಳೋರಿಲ್ಲ ಏನಿಲ್ಲ ಅಂತ ಅನ್ಕೊಬಿಟ್ಟಿದೀಯ ನೀನು ಲೋಫರ್. ನೀನು ಏನು ತಿಂತೀಯ ಹೊಟ್ಟೆಗೆ? ಯಾರಾದರೂ ಈಗ ಹೊರಗಡೆ ಬಂದಾದ್ಮೇಲೆ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡ್ತೀಯ. ಥ್ಯಾಂಕ್ಸ್ ನೀನು ಯೋಗ್ಯತೆಗೆ ಗಿಲ್ಲಿ ಫ್ಯಾನ್ಸದೆಲ್ಲ ಹಳೆ ಎಕಡ ಸಿಕ್ಕಾಕ, ನೀನು ಮುಖಕ್ಕೆ ಬೆಂಕಿ ಹಾಕ ಲೋಫರ್ ನೀನು. ನೀನು ಆಡಿದ್ದೆ ಸರಿ ಅಂತನಾ? ಎಲ್ಲ ಬಿಗ್ ಬಾಸ್ ಸತ್ತೋದ ಬಿಗ್ ಬಾಸ್. ನೀನು ಇವತ್ತು ಪ್ರೋಮೋನೂ ಇಲ್ಲ, ಏನೂ ಇಲ್ಲ, ನಿನಗೆ ಪ್ರೋಮೋ ಹಾಕೋಕ್ಕೆ ನಿನಗಿಲ್ಲ. ನೀನು ಏನಾದರೂ ಉಲ್ಟಾ ಬಿಗ್ ಬಾಸ್ ನೀನು ಹಾಕಬೇಕು, ಜನ ಎಲ್ಲ ಸರಿ ಮಾಡ್ತಾರೆ. ಅಯ್ಯೋ, ಕಲರ್ಸ್ ಕನ್ನಡನ ಎಲ್ಲೋ ತಗೊಂಡೋಗಿ ನಿಲ್ಲಿಸಿದಂಥ ನಮ್ಮ ಗಿಲ್ಲಿಗೆ ಈ ಥರದಲ್ಲಿ ಅವಮಾನಗಳನ್ನ ಮಾಡ್ತಾ ಇದ್ದಾರಲ್ಲ. ಎಲ್ಲಿ ಸತ್ತು ಹಾಳಾಗಿ ಹೋದ್ರ ಬಿಗ್ ಬಾಸ್? ನಿಮ್ಮ ಮನೆ ಹಾಳಾಗೋಗ ಪಾಪದ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ನಿಮ್ಮ TRP ಗಾಂಚಲಿಗಾಗಿ ನಿಮ್ಮ TRPಗೆ ಬೆಂಕಿ ಬಿತ್ತು ಸತ್ತೋಗಿದ್ದೀರಾ. ಒಂದು ವಾರದಿಂದ ಜನ ಉಗಿತಾ ಇದಾರಲ್ಲ, ಬೇವರ್ಸಿ ಬೋಳಿ ಮಕ್ಕಳನ್ನ ಒದ್ದು ಓಡಿಸೋ ಬಿಟ್ಬಿಟ್ಟು ಇಟ್ಕೊಂಡಿದ್ದೀರಲ್ಲ ನೀವು. ಕಾಲೆತ್ತಾ ಇದ್ದಾನೆ, ಕಾಲೆತ್ಬಿಟ್ಟು ಗಿಲ್ಲಿದು ಹೆಂಗಿದೆ ಸೈಜು ಗಾತ್ರ ಎಲ್ಲ ಶೇವಿಂಗ್ ಮಾಡೋಕ್ಕೆ ಕರೆಕ್ಟಾಗಿದೆಯಾ ಅಂತ ನೋಡೋಕ್ಕೆ. ಸಾರಿ ಗಾಯ್ಸ್, ದಯವಿಟ್ಟು ನನ್ನ ಮಾತಿಂದ ನಿಮಗೇನಾದರೂ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನಂತೂ ಇವತ್ತು ನನ್ನ ಮನಸ್ಸಲ್ಲಿರೋದೆಲ್ಲ ನಾನು ರೆಡಿ ಆಗಿದ್ದೀನಿ ಹೇಳೋಕ್ಕೆ. ನನಗಂತೂ ತಡೆಯೋಕ್ಕಾಗ್ತಾ ಇಲ್ಲ. ನಾನು ಮೊನ್ನೆನೇ ಹೇಳಿದೆ, ಗಿಲ್ಲಿ ಈಗ ಪ್ರತಿಯೊಂದು ಮನೆ ಮಗ ಆಗಿದ್ದಾನೆ. ಯಾರೇ ಆಗಲಿ, ದಾರಿಲೋಗೋ ದಾಸಯ್ಯನೇ ಆಗಲಿ, ಈ ಥರ ಯಾರೋ ಒಬ್ಬ ಬಂದುಬಿಟ್ಟು ಹೀಗೆ ಟಾರ್ಚರ್ ಮಾಡ್ತಾರೆ ಅಂದರೆ ಕೇಳೋ ಅಂಥದ್ದು ಪ್ರತಿಯೊಬ್ಬರ ಹಕ್ಕು. ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಭಾರತ ಸರ್ಕಾರನೇ ನಮಗೆ ವಾಕ್ ಸ್ವಾತಂತ್ರ್ಯನ ಕೊಟ್ಟಿದೆ ಅಂದಮೇಲೆ ನಾವು ಕೇಳಲೇಬೇಕು, ಆಯಿತಾ? ಇಂಥ ನನ್ನ ಮಕ್ಕಳು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇವನು ಬ್ಯಾಚುಲರ್ ಪಾರ್ಟಿ ಅಂತೆ. ಇವನು ಬ್ಯಾಚುಲರ್ ಪಾರ್ಟಿ. ನಿನಗೆ ತಿರ್ಕೆ ಶೋಕಿ ಇದ್ದರೆ ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಲೋಕಲ್ ಬಾರ್ಗಳು ಲೋಕಲ್ ಇದಿರುತ್ತೆ, ಅಲ್ಲೋಗಿ ನಿನ್ನ ದೊಂಬರಾಟ ಇಟ್ಕೋ. ಪಾಪದ ಹುಡುಗನ್ನ ಕುಗ್ಗಿಸ್ಬೇಕು ಅಂತ ಹೇಳಿಬಿಟ್ಟು ಸರಿನಾ ನೀವೆಲ್ಲ ಮಾಡಿರೋದು? ಸತ್ತೋದ ಬಿಗ್ ಬಾಸ್, ಸತ್ತೇ ಹೋದ. ಸುದೀಪ್ ಅಂತೂ ಏನಾದ ಪುಣ್ಯಾತ್ಮ ಅಂತಲೇ ಗೊತ್ತಿಲ್ಲ. ಸುದೀಪ್ ಅವರೇ, ರಿಷನ್ ಬಟ್ಟೆ ಎಸ್ದಾಗ ಏನು ಭಾಷಣ ಬೀಗಿದ್ರಿ ಇಷ್ಟುದ್ದನ? ಲೇಡೀಸ್ದು ಅದು ಇದು ಅಂದ್ಕೊಂಡು ಯಾವ್ಯಾವಳ ಹೋಗಿ ಮಹಿಳಾ ಆಯೋಗ ಅದು ಇದು ಹೆಂಗಸರು ಬಟ್ಟೆ ಮುಟ್ಟದ ಅಂತ ಹೋಗಿದ್ರಿ. ಈಗ ಎಲ್ಲರೂ ನೆಗೆದು ಬಿದ್ದು ಹೋಗಿದ್ದೀರಾ, ಸತ್ತೋಗಿದ್ದೀರಾ. ಕುಡ್ಕ ನನ್ನ ಮಗನೇ, ಹೋಗ್ಬಿಟ್ಟು ಅವನು ಬಟ್ಟೆನ ಅವನು ಬನೀನಾದರೂ ಹಾಕೋತಾನೆ, ಕಾಚ ಆದರೂ ಹಾಕೋತಾನೆ, ಬೆತ್ತಲೆ ಆದ್ರೂ ತಿರುಗ್ತಾನೆ. ನಿನಗೆ ನೋಡೋಕ್ಕಾದ್ರೆ ನೋಡು, ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೋ ಎಲ್ಲೋ ಒಂದು ಮೂಲೆಯಲ್ಲಿ. ಕಳಿಸಲ್ಲ ರೋಗಿಷ್ಟನ್ ಥರ ಸ್ವೆಟ್ರ್ ಹಾಕೊಂಡು ಟೊಪ್ಪಿನೇ ತಗೊಂಡು ಹೆಣ ಥರ ಕೂತಿರ್ತಿದ್ದಲ್ಲ ಮೂಲೆನೇ ಗೌತಮಿನ ಕರ್ಕೊಂಡು ಹಂಗೆ ಕೂರು ಎಲ್ಲಾದರೂ. ಅವನಿಗೆ ಪ್ರಮೋಷನ್ಗೆ ಇರ್ಬೋದು, ಬೇರೆದಕ್ಕಾಗಿರ್ಬೋದು, ಅವನು ಎಷ್ಟು ಬಟ್ಟೆ ಆದರೂ ತಂದವನು ಗುಡ್ಡೆ ಹಾಕೋತಾನೆ, ಅದು ಅವ್ನು ಪರ್ಸ್ನಲ್ಲು. ಅವನು ಬಟ್ಟೆ ಹಾಕೊಂಡು ತಿರ್ಗೋದು ಅವ್ನು ಪರ್ಸ್ನಲ್, ಅವ್ನು ಕಂಫರ್ಟಬಲ್ಲು. ನೀನು ಯಾವ ಬೇವರ್ಸಿ ಕೇಳೋಕ್ಕೆ? ನೀನು ಕಳಿಸಲ್ಲ ಒಂದು ಸ್ವೆಟ್ರು ಒಂದು ಟೊಪ್ಪಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಎಲ್ಲೋ ಮದುವೆ ಅಂತ ಎಲ್ಲೋ ಒಂದು 4 ಜೊತೆ ಎಕ್ಸ್ಟ್ರಾ ಹೊಲಿಸ್ಕೊಂಡಿದೀಯ ಅನಿಸುತ್ತೆ ಅಷ್ಟೇ. ಅದನ್ನೆಲ್ಲ ಹಾಕೋಬಿಟ್ಟು ನಿನ್ನ ಕಿತ್ತೋಗಿರೋ ಹಿಂಗೆ ಟ್ವಿಸ್ಟ್ ಆಗಿರೋ ಕಾಲುಗಳನ್ನ ಹಿಂಗೆ ಹಾಕೋಬಿಟ್ಟು ಆಯಿತಾ,
ತಿರ್ಗಾಡ್ಕೊಂಡು 2 ಶರ್ಟ್ ಹಾಕೊಬಿಟ್ಟು ಓಡಾಡ್ತಿದ್ಯಾ. ಅವನ ಮನೇಲಿ ಅವ್ನು ಹೆಂಗಾದರೂ ಹಾಕ್ಕೊತಾನೆ. ಅವ್ನ ಸೀಸನ್ ಇದು, ಅವ್ನು ಆಡ್ತಾ ಇರೋ ಸೀಸನ್ ಅಂದಮೇಲೆ ಅವ್ನ ಸೀಸನ್ನು. ನಿನಗೇನು ಕಡಿಯುತ್ತಾ? ಬುಡಕ್ಕೆ ಬೆಂಕಿ ಬಿದ್ದಂಗೆ ಆಗುತ್ತಾ? ಬೇವರ್ಸಿ ಬಂಜ ಏನು ಬಂದಿರೋದು ನಿನಗೆ ದೊಡ್ಡ ರೋಗ? ಇಡೀ ಅವ್ನು ತುಂಬಿಟ್ಟಿರೋದೆಲ್ಲ ಬಡವನ ಥರ ಪೋಸ್ ಕೊಡ್ತೀಯಾ, ಗತಿ ಇಲ್ದವನ ಥರ ಪೋಸ್ ಕೊಡ್ತೀಯಾ. ಇಷ್ಟೊಂದು ಬಟ್ಟೆಗಳಿದೆ, ಹಾಕ್ಕೊಳ್ಳೋ, ಮಾನ ಮರ್ಯಾದೆ ಮುಚ್ಕೊಳ್ಳೋ. ಇನ್ನೇನು ಅವ್ನು ಸಾಮಾನೆಲ್ಲ ಬಿಟ್ಕೊಂಡು ತಿರುಗ್ತಿದ್ದಾನ? ಗಿಲ್ಲಿ ಸಾಮಾನು ಏನಾದರೂ ನಿನಗೆ ಕಾಣಿಸ್ತಾ? ನಮಗಂತೂ ಕಾಣಿಸಿಲ್ಲಪ್ಪ. ಏನಾದರೂ ಕಾಣಿಸ್ತಾ ಇದೆಯಾ ವಲ್ಗರಾಗಿ ನಿನಗೇನಾದರೂ? ಹುಚ್ಚುಚ್ಚಾಗಿ ಹೋಗ್ಬಿಟ್ಟು ಅವನದು ಬಟ್ಟೆ ಎಲ್ಲ ತೆಗೆದು ಒದ್ರಿ ಎಸ್ತಾಡ್ತೀಯಲ್ಲ. ಇನ್ನೇನು ಮನೆಯಲ್ಲಿ ಅವನಲ್ಲಿರುವಾಗ ಅಲ್ಲಿ ಟಾಸ್ಕ್ಗಳು ಕೊಡ್ತಾರೆ. ಜೀನ್ಸ್ ಪ್ಯಾಂಟ್ ಅವ್ನು ಶೋ ಮಾಡೋಕ್ಕೆ ಹೋಗಿಲ್ಲ ಮರಯ್ಯ, ಶೋ ಬಿಲ್ಡಪ್ ತಗೊಳಕ್ಕೆ ಹೋಗಿದ್ದಾನಾ ಗಿಲ್ಲಿ ಬಿಲ್ಡಪ್ ತಗೊಂಡು ಅಲ್ಲಿ ಮೆರೆಯಕ್ಕೆ ಹೋಗಿದ್ದಾನೆ ನಿಂತರ. ನೀನೇನೋ ಅವ್ರಿವ್ರಿಗೆ ನಿಂಗೆ ಗತಿ ಇರಲಿಲ್ಲ, ಕೆಲವ್ರಿಗೆ ಮತಿ ಇರಲಿಲ್ಲ, ನೀನೇನೋ ಅಲ್ಲಿ ತಿರ್ಕೊಂಡು ಇದು ಮಾಡಿಕೊಂಡು ನೀನು ಸುತ್ತಾ ಇದ್ದೆ. ಬಾ ನೀನು ಚಡ್ಡಿ, ಅವನು ಅದರಲ್ಲೇ ಫೇಮಸ್ ಆಗಿದ್ದಾನೆ. ಅವ್ನು ಹೆಂಗಾರ ನೀನಿಗೆ ಏನು ರೈಟ್ಸ್ ಇದೆ ಅಂತ ಅವನು ಇಟ್ಕೊಂಡಿರೋ ಬಟ್ಟೆ ಎಲ್ಲ ತೆಗೆದು ಎಸ್ತು ಹುಚ್ಚನ ನೀನು, ಹುಚ್ಚ. ಅಷ್ಟು ಹೊಟ್ಟೆ ಊರಿನ ಗಿಲ್ಲಿನ ನೋಡಿದ್ರೆ ನಿನಗೆ ಮೆಟ್ಟಲ್ ಹೊಡಿತಾರೆ ಜನ, ಮೆಟ್ಟಲ್ ಹೊಡಿತಾರೆ. ಟಾಸ್ಕ್ ಮುಗಿದ ಮೇಲೆ ರಘು ಸರು ಅಷ್ಟೇ. ರಘು ಸರ್ ನಿಮಗೇನು ಆ ಥರ ಎಲ್ಲ ಎಸ್ತಾಡ್ಬೇಕಿತ್ತ ನೀವು? ಅವನು ಅಣ್ಣ 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 ಅಂತ ಅಷ್ಟೊಂದು ಬೆಲೆ ಕೊಡ್ತಾನೆ, ಮರ್ಯಾದೆ ಕೊಡ್ತಾನೆ ನಿಮಗೆ ಅಂತ ಹೇಳಿದ್ಮೇಲೆ ಬೇರೆ ಯಾವನೋ ಬಂದುಬಿಟ್ಟು 3 ದಿವಸ ಇರೋಕ್ಕೆ ಬಂದವನು ಅವನು ಈ ಒಂದು ಬಟ್ಟೆಗಳನ್ನೆಲ್ಲ ಎತ್ತು ಒಗೆದು ಏನಾದರೂ ಮಾಡ್ತಾನೆ. ನನ್ನ ಮಗ ನೀವು ತಡಿಬೋದಿತ್ತಲ್ಲ. ಕಳಿಸಲ್ಲ ಅಶ್ವಿನಿ ಅವರು ನಿಮ್ಮ ಮೇಲೆ ಆ ಥರ ಕೂಗಾಡಿದಾಗ ಗಿಲ್ಲಿ ಹೇಗೆ ಸಪೋರ್ಟ್ ಮಾಡ್ದ ನಿಮಗೆ? ಅಷ್ಟು ಬೇಗ ಮರ್ತೋಯ್ತಾ? ರಕ್ಷಿತಾ ನನ್ನ ತಂಗಿ ಅಂತ ನೀನು ಬಿಡು. ಹೌಸ್ ಕೀಪಿಂಗ್ ಅಂತ ನೀನೆಲ್ಲ ಸೆಟ್ಲ್ ಆಗ್ಬಿಟ್ಟೆ ಎಲ್ಲರ ಜೊತೆ. ಅವರು ನಿನ್ನ ಎಂಟರ್ಟೈನ್ಮೆಂಟ್ ತಗೋತಾ ಇದ್ದಾರೆ ನಿನ್ನ ಕಡೆಯಿಂದ. ನೀನು ನನ್ನ ಮದುವೆ ಆಗ್ತೀಯಾ, ನಾನು ಫಾರ್ಮರ್ ಆಗ್ತೇನೆ ಅಂತ. ಆಯಿತಾ? ನೀನು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೀಯಾ. ಎಲ್ಲದಕ್ಕೂ ಹೋಗ್ಬಿಟ್ಟು ಮಾಡು ಎಲ್ಲ ಜಗಳ ಆಡುವಾಗ ಅದು ಇದು ಅಂತ ಮಧ್ಯ ಹೋಗಿ ನಿಲ್ತಾ ಇದ್ದೆ. ಒಂದಿನ ಚಪ್ಪಾಳೆ ಕಿಚ್ಚ ಸರದು ಸಿಕ್ಕಿದ ತಕ್ಷಣ ಈಗ ಗಿಲ್ಲಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಸೋಫಾದಲ್ಲಿ ಕೂತ್ಕೊಂಡು ಅವ್ರದ್ದು ಶೇಪೇ ಇದಾಗಿದೆ, ನೋಡೋಕ್ಕಾಗ್ತಿಲ್ಲ ಅಂದವಳು ನೀನು ಬಂದು ನಿಲ್ಬೋದಿತ್ತಲ್ಲ. ನೀನು ಅಷ್ಟೊಂದು ಬುದ್ಧಿವಂತ ಇದೆಯಾ, ವಯಸ್ಸಿಗೆ ಮೀರಿದ ಬುದ್ಧಿ ಇದೆ ನಿನಗೆ, ವಯಸ್ಸಿಗೆ ಮೀರಿದ್ದು. ಈಗ ನಿನಗೆ ಕಾಣಿಸ್ತಾ ಇಲ್ವಾ? ಏನು ದೇವಲೋಕದಿಂದ ಇಳಿದು ಬಂದಿದ್ದಾರ ಈ ತಿರ್ಬೋಕಿಗಳು ತಿರ್ಪೆ ಶೋಕಿ ಮಾಡೋಕ್ಕೆ? ಏನು ಹೇಳಬೇಕು ಗೈಸ್, ಹೇಳೋಕ್ಕೆ ಅಸಹ್ಯ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ನಾನು ಇವತ್ತು ಇನ್ನೂ ನನಗೆ ಟೈಮ್ ಬಂದು 11 ಆಯಿತು. ಮನೆ ಕೆಲಸ ಬೇಜಾನ್ ಇರುತ್ತೆ. ನಾನು ಎದ್ದಾಗಿಂದ ಅದು ಇದು ಕೆಲಸಗಳೆಲ್ಲ ಇರುತ್ತೆ. ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋದು ಬಿಟ್ಬಿಟ್ಟು ನಾನು ನೈಟು ನನಗೆ ಆಗಿಲ್ಲ ವೀಡಿಯೋ ಮಾಡೋಕ್ಕೆ. ನಮ್ಮ ಮನೆಗೆ ಯಾರೋ ಗೆಸ್ಟ್ ಎಲ್ಲ ಇದ್ದರು, ಮಾಡ್ತಾ ಇರೋದಾದ್ರೂ ತಡ್ಕೊಳಕ್ಕಾಗದೆ ಇನ್ನೂ ಟಿಫನ್ ಮಾಡದೆ ನಾನು. ಆ ಥರ ಬಟ್ಟೆ ಎಲ್ಲ ಹೋದ್ರಿ ಎಸ್ತು ಮಾಡಿ ಪಾಪ ಹುಡುಗ ಮಡ್ಚಿ ಇಡೋ ಲಾಸ್ಟಿಗೆ ಹಿಂಗೆ ತಗೊಳಕ್ಕೆ ಬರ್ತಾನೆ ತೆಗಿಯೋಕ್ಕೆ. ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಬೇವರ್ಸಿ ಕುಡ್ಕ ನನ್ನ ಮಗನೇ. ಮೆಟ್ಟಲ್ಲಿ ಯಾರು ಹೊಡೆದಿಲ್ಲ ನಿನಗೆ. ನಿನ್ನ ಅವತಾರಗಳನ್ನ ನೋಡಿಬಿಟ್ಟು ನಿನ್ನ ಕಟ್ಕೊಳ್ಳೋ ಬಾವಿ ಪತ್ನಿ ಅವಳು ಕರೆಕ್ಟಾದವಳಾದರೆ ಕ್ಯಾಕ್ರಸ್ ನಿನಗೆ ತುಪ್ಪಕ್ಕಂತ ಉಗಿತಾಳೆ ಮುಖಕ್ಕೆ, ತುಪ್ಪಕ್ಕಂತ. ಮತ್ತು ಇನ್ನೊಂದು ಗೈಸ್, ನನ್ನ ಅನ್ನ ಕಿತ್ಕೊಂಡ ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ ಗಿಲ್ಲಿ ಸ್ವಲ್ಪ ಮಾತಾಡಿದ್ದು ತಪ್ಪು. ನಾನು ಹೇಳ್ತಾ ಇದ್ದೀನಿ, ಗಿಲ್ಲಿ ಸ್ಟಾರ್ಟಿಂಗ್ ಮಾತಾಡಿದ್ದು ಸ್ವಲ್ಪ ತಪ್ಪು. ಅವನದ ತಿದ್ಕೊಂಡು ಬೇಜಾರು ಸಲ ಸಾರಿ ಕೇಳಿದ್ದಾನೆ, ಕೈ ಕಟ್ಟಿ ಹಿಂಗೆ ನಿಂತಿದ್ದಾನೆ, ಮೀಸೆ ಬೋಳ್ಸ್ಕೊಳಕ್ಕೆ ಬಿಟ್ಟಿದ್ದಾನೆ, ಸೀರೆ ಉಡಿಸಿದ್ದಾರೆ ಅದನ್ನು ತೊಡ್ಕೊಂಡಿದ್ದಾನೆ, ಬಾಯಿಗೆ ಬಂದಂಗೆ ಕಾಮಿಡಿ ಮಾಡ್ತಾರೆ. ಇವನು ತಮಾಷೆಯಾಗಿ ಮಾತಾಡಿದ್ರೆ ಈ ನನ್ನ ಬೋಳಿ ಮಕ್ಕಳಿಗೆ ಸಾರಿ ಗೈಸ್, ಈ ನನ್ನ ಮಕ್ಕಳಿಗೆ ತಿಕ್ಕ ಉರಿಯುತ್ತೆ. ಆಯಿತಾ? ಇವರು ಕಾಮಿಡಿ ಮಾಡಿದ್ರೆ ಅದು ಏನಿಲ್ಲ, ಗಿಲ್ಲಿ ಮಾಡಿದ್ರೆ ತಿಕ್ಕದಲ್ಲಿ ಬೆಂಕಿ ಕೊಟ್ಟಂಗಾಗತ್ತೆ ಇವರಿಗೆ. ಯಾವ ನ್ಯಾಯ? ಯಾವ್ರ ನ್ಯಾಯ? ಎಲ್ಲಿ ಸತ್ತೋಗಿದ್ದೆ ಬಿಗ್ ಬಾಸ್ ನೀನು? ಬಿಗ್ ಬಾಸ್ ಯಾವ ಬಿಗ್ ಬಾಸ್ ನೀನು? ಬಿಗ್ ಬಾಸ್ ನೀನು. ಒಬ್ಬ ಗಂಡು ಹುಡುಗನಿಗೆ ಅಷ್ಟೆಲ್ಲ ಅಪಮಾನ ಆಗ್ತಾಯಿದೆ, ಅಪಹಾಸ್ಯ ಆಗ್ತಾಯಿದೆ. ನಿನಗೆ ಬರೀ TRP ಹುಚ್ಚಿಗಾಗಿ ತಗೊಬಂದು ಹುಚ್ಚು ನನ್ನ ಮಕ್ಕಳನ್ನ ನೀನು ಸೇರಿಸ್ಕೊಬಿಟ್ಟು ಒಬ್ಬ ಈ ಥರ ಚಿತ್ರಹಿಂಸೆ ಒಂದು ವಾರದಿಂದ ಕೊಡ್ತಿದ್ದಾರಲ್ಲ ಬೇವರ್ಸಿಗಳು. ಏನು ಸತ್ತು ನೆಗೆದು ಬಿದ್ದು ಸುಣ್ಣ ಆಗೋಗಿದೆಯಾ? ಇವತ್ತು ಪೋಸ್ ಕೊಟ್ಕೊಂಡು ಸುದೀಪ್ ಸರ್ಗೆ ಒಳ್ಳೊಳ್ಳೆ ಡ್ರೆಸ್ ಹಾಕ್ಬಿಟ್ಟು ತಗೊಬಂದು ನಿಲ್ಲಿಸ್ಬಿಡು. ಆ ಯಪ್ಪ ಕೊಡ್ತಾನೆ 2 ಗಂಟೆ ಲೆಕ್ಚರನ, ಅತಿಥಿ ದೇವೋಭವ ಅಂತ. ಏನಾದರೂ ಇವತ್ತು ಉಲ್ಟಾ ಮಾತಾಡಿದ್ರೆ, ಗಿಲ್ಲಿಗೆ ಏನಾದರೂ ಬೇರೆ ಟೈಪಲ್ಲಿ ಮಾತಾಡಿದ್ರೆ ಜನನೇ ಸಾಕು. ಇನ್ನು ಜೀವಮಾನದಲ್ಲಿ ನೀವು ಬಿಗ್ ಬಾಸ್ ಮಾಡೋಕ್ಕಾಗಲ್ಲ.
ಈ ಲೆವೆಲಿಗೆ ಬಿಗ್ ಬಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ತಪ್ಪು ನಾವು ಹೇಳಿದ್ವಿ, ಸ್ಟಾರ್ಟಿಂಗ್ ಆನ್ ಮಾಡಿದ್ದು ತಪ್ಪು ಆಯಿತು. ಸಾರಿ ಕೇಳ್ದ ಅಲ್ವಾ? ಮತ್ತು ವಿಷಯ ಇಷ್ಟೇ ಗೈಸ್, ಏನಂದರೆ ನಿನ್ನೆ ಊಟ ಮಾಡ್ತಾ ಇರ್ತಾರೆ, ಅದಕ್ಕೂ ಮುಂಚೆ ಏನೋ ಬೇರೆ ನಡೆದಿದೆ, ಏನೋ ಆಗಿದೆ, ಅದು ನಮಗೆ ತೋರಿಸಿಲ್ಲ. ಊಟ ಮಾಡ್ತಾ ಇರುವಾಗ ಗಿಲ್ಲಿ ಹೇಳ್ತಾನೆ, ಅಲ್ಲಿ ಮಂಜಾ ಇರ್ತಾನೆ, ತ್ರಿವಿಕ್ರಮ್ ಇರ್ತಾನೆ, ಆಮೇಲೆ ಚೈತ್ರ ಇರ್ತಾಳೆ, ಎಲ್ಲ ಇರ್ತಾರೆ. ಆಗ ರಜತ್ ಇರ್ತಾನೆ, ಕಿತ್ತೋದು ತುಕ್ಕಿಡ್ದಿರೋ ಲಾಂಗನ ರೋಡಲ್ಲಿ ಇಟ್ಕೊಬಿಟ್ಟು ಎಳ್ಕೊಂಡೋಗಿ ಜೈಲಿಗೆ ಹೋಗಿ ಬಂದ್ನಲ್ಲ, ತುಕ್ಕಿಡ್ದಿರೋ ಲಾಂಗನ ಪೋಸ್ ಕೊಡ್ತೀನಿ ಅಂತ ಅವನು. ಆಗ ಗಿಲ್ಲಿ ಏನು ಮಾತಾಡ್ತಾನೆ ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ಬೇರೆ ಮಾತು ಆಗಿದೆ, ನಮಗೆ ಗೊತ್ತಿಲ್ಲ ಏನು ಅಂತ ಹೇಳಿಬಿಟ್ಟು ತೋರಿಸ್ಲಿಲ್ಲ ಅವರು. ನಾನಂತೂ ಬೇರೆ ಸೀಸನಿಗೆ ಹೋಗಲ್ಲ, ಇನ್ನೊಂದು ಸೀಸನಿಗೆ ನಾನು ಯಾವ ಇದಕ್ಕೂ ಹೋಗಲ್ಲ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಹಾಗಾದರೆ ಬಿಗ್ ಬಾಸ್ ಕರೆದ್ರು ನೀನು ಹೋಗಲ್ವಾ, ಬಿಗ್ ಬಾಸನ್ನೇ ನೀನು ಬೆಲೆ ಕೊಡಲ್ವಾ ಅಂತ ಈ ತುಕಾಲಿ ಮಂಜು ಕೇಳ್ತಾನೆ. ತುಕಾಲಿ, ನೀನು ಮಾತನ್ನ ಎಲ್ಲೆಲ್ಲೋ ತಿರುಗಿಸ್ಬಿಟ್ಟು ನೀನು ಮಾತಾಡೋಕೆ ಹೋಗ್ಬೇಡ, ಕರೆದ್ರೆ ಹೋಗಲ್ಲ, ಅದೊಂದು ಪರ್ಸ್ನಲ್, ಅವನು ಹೋಗ್ತಾನೋ ಬಿಡ್ತಾನೋ, ಇನ್ನೊಂದು ಬಿಗ್ ಬಾಸನ್ನ ಯಾಕೆ ಎತ್ಕಟ್ತಾ ಇದೀಯಾ? ಆಗ ಎಲ್ಲ ಹೇಳ್ತಾರೆ, ಹಾಗಾದರೆ ಬಿಗ್ ಬಾಸನ್ನೇ ಕರೆದ್ರೂ ಬರಬಾರ್ದಾ ಅಂತ ಅಲ್ಲಿ ಕೂತ್ಕೊಂಡವರು ಬೊಗಳ್ತಾ ಇರ್ತಾರೆ, ಇವನು ಲಕ್ವ ಹೊಡೆದಿರೋ ಮಂಜು ಎಲ್ಲ. ಆಗ ತ್ರಿವಿಕ್ರಮ್ ಎದ್ದು ನಿಂತುಬಿಟ್ಟು ಹೇಳ್ತಾನೆ, ಹಾಗಾದರೆ ಈ ಸೀಸನ್ನೇ ಬಿಟ್ಕೊಡು. ಅದೇ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಊಟ ಮಾಡ್ತಾ ಇರುವಾಗ ಮಾತಿಗೆ ಬಂದಾಗ ಯಾವ ಸೀಸನ್ಗೂ ನಾನು ಹೋಗಲ್ಲ ಅಂತ ಗಿಲ್ಲಿ ಹೇಳ್ತಾನೆ. ಅದು ಅವನ ಪರ್ಸ್ನಲ್, ಅದು ಅವನ ಇಷ್ಟ, ಅವನೇನಾದರೂ ಮಾಡಲಿ. ಮಧ್ಯದಲ್ಲಿ ಬಿಗ್ ಬಾಸ್ಗೆ ಕರೆದ್ರೂ ಹೋಗಲ್ವಾ, ಬೆಲೆ ಕೊಡಲ್ವಾ, ಬಿಗ್ ಬಾಸ್ನ ಎತ್ಕೊಟ್ಟಕ್ಕೆ ನೋಡ್ತಾರೆ ಈ ಬೇವರ್ಸಿಗಳು. ಆಗ ತ್ರಿವಿಕ್ರಮ್ ಬಂದು ಎದ್ದು ನಿಂತು ಹೇಳ್ತಾನೆ, ಹಾಗಾದರೆ ಈ ಸೀಸನ್ನೇ ಬಿಟ್ಕೊಡು, ಬೇಕಾದಷ್ಟು ಜನ ಕಾಯ್ತಾವ್ರೆ, ಏನು ತ್ರಿವಿಕ್ರಮ್ ನಿಂದು ಯಾಕೆ ಬಿಟ್ಕೊಡ್ಬೇಕು? ಆಗ ಗಿಲ್ಲಿ ಹೇಳ್ತಾನೆ, ಇಲ್ಲ ಇದು ನನ್ನ ಸೀಸನ್, ನಾನು ಬೇರೆಯವ್ರ ತಟ್ಟೆಗೆ ಇದು ನನ್ನ ಸೀಸನ್ ಅಂತ ಹೇಳ್ತಾನೆ. ಆಗ ಪುನಃ ಹೇಳ್ತಾನೆ ತ್ರಿವಿಕ್ರಮ್, ಲೋ ಇದು ನಿನ್ನ ಸೀಸನ್ ಅಲ್ಲ ಕಣಲೋ ಅಂತ. ಆಗ ಗಿಲ್ಲಿ ಹೇಳ್ತಾನೆ, ನಾನು ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ. ಸರಿ ಹೇಳಿದ್ದು. ಆಗ ಈ ಲಕ್ವ ಮಂಜನಿಗೆ ಉರಿ ಕಿತ್ಕೊಳ್ಳುತ್ತೆ. ಆಗ ಹೇಳ್ತಾನೆ, ಇಲ್ಲ ಈ ಬೇವರ್ಸಿ ಕುಡ್ಕ ಮಂಜ ನೋಡು, ತಟ್ಟೆ ತುಂಬ ಅನ್ನ ಬಿದ್ದ ತಕ್ಷಣ ಇವನಿಗೆ ಮಾತೇ ಚೇಂಜ್ ಆಯಿತು ಅಂತ. ಆಗ ತ್ರಿವಿಕ್ರಮ್ ಬರ್ತಾನೆ, ಏಯ್ ಬೇಕುಫಾ, ಏನು ನಿನ್ನ ತಟ್ಟೆಯಲ್ಲಿರೋ ಅನ್ನ ಕಿತ್ಕೊಳ್ಳೋ ಥರ ಮಾತಾಡ್ತಾ ಇದೀಯ ನೀನು, ನನ್ನ ಮಗನೇ ಇದು ಸರಿನಾ? ನನ್ನ ಮಗನೇ ಇವನೇ ಹೇಳಿದ್ರೆ, ಲೋ ನನ್ನ ಮಗನೇ ಸೀಸನ್ ಮುಗ್ದಿದೆ, ನಿಂದು ಅಷ್ಟು ನೋಡ್ಕೊ ಅಂತ ಇವನು ತಿರುಗಿಸಿ ಕೊಟ್ಟಿದ್ದಿದ್ರೆ. ಆಗ ಪಾಪ ಗಿಲ್ಲಿ ಮತ್ತೆ ಹೇಳ್ತಾನೆ, ಊಟ ಮಾಡಿದ್ನೋ ಬಿಟ್ನೋ ತಟ್ಟೆ ತಗೊಂಡು ಹೋಗ್ತಾನೆ, ಅಣ್ಣ ತಪ್ಪಾಯ್ತಣ್ಣ, ನಾನೇನೋ ನೀವು ತಮಾಷೆ ಮಾಡಿದ್ರಿ ಅಂತ ನಾನು ತಮಾಷೆ ಮಾಡಿದೆ, ತಪ್ಪಾಯ್ತಣ್ಣ, ಸಾರಿ ಅಣ್ಣ ತಪ್ಪಾಯ್ತಣ್ಣ ಅಂತ ಅಷ್ಟರಲ್ಲಿ ಏನೋ ಅಶ್ವಿನಿ ಏನೋ ಸಿಗ್ನಲ್ ಕೊಟ್ಟರೋ ಏನೋ ಎಂತೋ ನಮಗೆ ತೋರಿಸಿಲ್ಲ, ನಮಗೆ ಗೊತ್ತಿಲ್ಲ. ಪಾಪ ಈ ಹುಡುಗ ಎದ್ದೋಗತ್ತೆ. ಹಾಗೆ ತಗೊಂಡೋಗಿ ಡಸ್ಟ್ಬಿನ್ ಒಳಗೆ ಎಸ್ತಾ, ಊಟ ಮಾಡು ಅಂತ ಹೇಳುವಾಗ, ಇಲ್ಲ ಅದರಲ್ಲಿ ವೇಸ್ಟ್ ಇದಿತ್ತಲ್ಲ ಅದನ್ನು ಮಾತ್ರ ನಾನು ಹಾಕಿದ್ದು, ಊಟ ಮಾಡಿದೆ. ಅಷ್ಟೊಂದು ಸಿಟ್ಟು ಬರುತ್ತೆ, ಕೋಪ, ಬೇಜಾರು. ಆ ಪ್ಲೇಸಲ್ಲಿ ನಾವಿದ್ರೆ ಯೋಚನೆ ಮಾಡ್ಕೊಳ್ಳಿ ಗಾಯ್ಸ್, ನೀವು ಆ ಪ್ಲೇಸಲ್ಲಿ ನಾವಿದ್ದಿದ್ರೆ ಯೋಚನೆ ಮಾಡ್ಕೊಳ್ಳಿ. ಈ ಬೇವರ್ಸಿ ಭವ್ಯನಿಂದ ಎಲ್ಲ ಬಕೆಟ್ ಇಟ್ಕೊಂಡು ನಾಯಿ ಜೊಲ್ಲು ಹೀಟಿಗೆ ಬಂದಿರೋ ನಾಯಿ ಥರ ಸುತ್ತಾ ಇದ್ದ, ನಾಯಿ ಥರ. ಅದಕ್ಕೆ ಟಾಸ್ಕನ್ನೇ ಕೆಡಿಸ್ಕೊಬಿಟ್ಟು ಸೋತ್ಬಿಟ್ಟು ಸುಣ್ಣಾಗಿ ಮನೆಗೆ ಹೋದ. ಲೋ ನಿನ್ನ ತಟ್ಟೆಯಿಂದ ಕಿತ್ಕೊಳ್ಳೋ ಥರ ಬೇಕುಫ ಅಂತಾನೆ, ನನ್ನ ಮಗನೇ ಅಂತಾನೆ. ಏಯ್ ತ್ರಿವಿಕ್ರಮ್, ಅವರಮ್ಮ ನಿನ್ನಮ್ಮ ಒಂದೇ ಏಜ್ ಅವರು, ನನ್ನ ಮಗನೇ ಅಂದರೆ ಏನರ್ಥ? ನಾನು ಬಾಯ್ಬಿಟ್ಟು ಹೇಳಲ್ಲ, ಇಲ್ಲಿಂದ ಯೋಚನೆ ಮಾಡು. ಅವನೇ ಹೇಳಿದ್ರೆ ನನ್ನ ಮಗನೇ ಅಂತ ಏನಾಗ್ತಾ ಇತ್ತು? ನೀವೆಲ್ಲ ಏನು ದೊಡ್ಡ ಸಾಧಕರ, ನಿಮ್ಮ ಅಡಿಯಾಳುಗಳ ಎಂತೆಂಥ ದೊಡ್ಡವರು ಇದ್ದಾರೆ, ಅವರೇ ಅಷ್ಟು ಚೆನ್ನಾಗಿ ಎಲ್ಲರೂ ಇದು ಮಾಡಿಕೊಂಡು ಹೊಂದ್ಕೊಂಡು ಎಲ್ಲರನ್ನೂ ನೋಡ್ಕೊತಾರೆ. ಏನು ನೀವೆಲ್ಲ ಏನು? ಬಿಗ್ ಬಾಸ್ ಫಸ್ಟ್ ನಿಮಗೆ ಹೊಡಿಬೇಕು ಮೆಟ್ಟು ತಗೊಂಡು ಜನ. ಇಷ್ಟೆಲ್ಲ ಆಗ್ತಾ ಇದ್ರೂ ಸುಮ್ಮನೆ ಇದ್ದೀರಲ್ಲ. ಮತ್ತು ಮನೆ ಕಂಟೆಸ್ಟೆಂಟ್ಗಳು, ಅಶ್ವಿನಿ ಮೇಡಮ್ ನಾನು ಬ್ಯಾಕಿಂದ ಸಪೋರ್ಟ್ ಕೊಡ್ತೀನಿ ಅದು ಇದು ಅಂತ ಹೇಳಿದ್ರಿ, ಓಕೆ. ಯಾರಾದರೂ ಒಬ್ಬರು ಹೋಗ್ಲಿ, ನೀವೇ ಬಂದ್ಬಿಟ್ಟು ಆಯಿತು ನೀವು ಮಾತನ್ನ ಎಲ್ಲಿದ್ದೆಲ್ಲಿಗೋ ತಿರುಗಿಸ್ಬೇಡಿ, ಈ ಥರ ಮಾಡಬೇಡಿ. ಆ ಬಟ್ಟೆ ಎಲ್ಲ ಎಸಿವಾಗ
ನೋಡ್ಕೊಂಡು ಜಾನ್ವಿ ಜೊತೆ ಅಯ್ಯೋ ತೂ ಅವನಿಗೀಗ ಕೋಪ ಬರುತ್ತೆ ಅಂತ ಕೂತಿದ್ರಲ್ಲ, ನೀವೆಲ್ಲ ಹೋಗಿ ನಿಲ್ಬೋದಾಗಿತ್ತಲ್ಲ. ಇಷ್ಟು ದಿನ ನಿಮ್ಮ ಜೊತೆ ಆಟ ಆಡಿದಾನಲ್ಲ ಅವನು, ನಿಮ್ಮ ಜೊತೆಗೆ ಇದ್ದಾನಲ್ಲ, ಗಿಲ್ಲಿ ಏನು ಅಂತ ಗೊತ್ತಲ್ಲ. ನೀವೆಲ್ಲ ಎಂಥ ಥರ್ಡ್ ಕ್ಲಾಸ್ ಕಂಟೆಸ್ಟೆಂಟ್. ಥೂ, ನಮ್ಮ ಕಾಲಿಗೆ ಎಕ್ಕಡಕ್ಕೆ ಸಮಾನ ಇಲ್ಲ ಈ ಸಲ ಇರೋ ಸೀಸನ್ 12. ಈ ಥರ ವಾಸ್ಟು ಇಷ್ಟೊಂದು ಒಬ್ಬನ್ನ ತುಳಿಯೋದ? ಹಾಂ, ಗಿಲ್ಲಿನ ತಗ್ಗಿಸ್ಬೇಕು, ಕುಗ್ಗಿಸ್ಬೇಕು, ನಿಮಗೆ ಬೇಕಾದವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದ ಇದು ಬಿಗ್ ಬಾಸ್ದೇ ಇದಿರ್ಬೋದು. ಇಲ್ಲ ಅಂದರೆ ಈ ಹೊರಗಡೆಯಿಂದ ಬಂದಂಥ ಈ ನನ್ನ ಮಕ್ಕಳಿಗೆ ಇಷ್ಟೆಲ್ಲ ರೈಟ್ಸನ್ನು ಕೊಟ್ಬಿಟ್ಟು ಒಬ್ಬನ ತುಣಿಯೋಕೆ ಈ ಥರದಲ್ಲೆಲ್ಲ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಯಾಕೆ ರಿಷನಿಗೊಂದು ನ್ಯಾಯ, ಗಿಲ್ಲಿಗೊಂದು ನ್ಯಾಯ? ಮೀಸೆ ಬಳಸುವಾಗ ಎಲ್ಲಿ ಸತ್ತೋಗಿದ್ನ ಬಿಗ್ ಬಾಸ್? ಸೀರೆ ಉಡಿಸುವಾಗ ಸತ್ತೋಗಿ. ಈ ಬಿಗ್ ಬಾಸ್ ಎಲ್ಲ ನಡೆಸ್ಕೊಡ್ತಾರಲ್ಲ ಸಾಲಾಗಿ ನಿಲ್ಲಿಸಿ ಇವತ್ತು ವೀಕೆಂಡಲ್ಲಿ ಸೀರೆ ಉಡಿಸ್ಬಿಟ್ಟು. ನಮ್ಮಂಥ ಫ್ಯಾನ್ಸ್ಗಳಿದ್ರೇ ನಿಮ್ಮ ಶೋ, ನಮ್ಮಂಥ ಫ್ಯಾನ್ಸ್ಗಳಿಗೆ ಖುಷಿ ಪಡಿಸಿದ್ರೆ ನಿಮ್ಮ ರಿಯಾಲಿಟಿ ಶೋಗಳು ಈ ಮಟ್ಟಿಗೆ ಹೋಗೋದು, ಹೆಸರು ಮಾಡೋದು. ಎಲ್ಲರೂ ಉರಿದು ಕುದೀತಾ ಇದ್ದಾರೆ ಇವತ್ತಿನ ಇದನ್ನು ನೋಡೋಕ್ಕಾಗಿ, ಆಯಿತಾ? ಇಂಥ ಕಿತ್ತೋಗಿರೋ ಕಚಡ ತುಕಾಲಿ ನನ್ನ ಮಕ್ಕಳನ್ನೆಲ್ಲ ಸೇರಿಸ್ಕೊಬಿಟ್ಟು ಎಂಥ ಬಿಗ್ ಬಾಸ್ ಮಾಡ್ತೀರಾ ನೀವು? ಬಿಗ್ ಬಾಸ್ ಇದು. ಗಿಲ್ಲಿ ಫ್ಯಾನು ಎಲ್ಲೆಲ್ಲಿದ್ದಾರೆ? ತಮಿಳ್ನಾಡು, ಹಾಂ, ಹೈದ್ರಾಬಾದು. ರಜನಿಕಾಂತ್ ಸರ್ ಮೆಸೇಜಲ್ಲಿ ತಿಳಿಸಿದ್ದಾರೆ, ರಜನಿಕಾಂತ್ ಅವರು. ಇನ್ನು ಗಿಲ್ಲಿ ಹವಾ ಹೆಂಗೆ ತಡ್ಕೊಳಕ್ಕಾಗ್ತಾ ಇಲ್ವಾ? ಅವನು ಬೆಳೀತಾ ಇರೋದು ಬಿಗ್ ಬಾಸ್ ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅನಿಸುತ್ತೆ. ನಿಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯ್ತಾ? ಅದೇ ಹೇಳಿದ್ನಲ್ಲ, ಮೆಟ್ಟಲ್ ಹೊಡಿತಾರೆ ಜನ, ಮೆಟ್ಟಲ್ ಹೊಡಿತಾರೆ. ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಮರ್ಯಾದೆಯಿಂದ ತಿದ್ಕೊಳ್ಳಿ. ನನ್ನ ಮಕ್ಕಳೆಲ್ಲ ಗಿಲ್ಲಿ ಹತ್ರ ಸಾರಿ ಕೇಳಿಸಿ. ಆರ್ಭಟಗಳು, ಅಟ್ಟಹಾಸಗಳು, ಹಾಂ, ಕಣ್ಣೇ ಇಲ್ಲ ನಿಮಗೆ. ಒಂದು ಹೆಣ್ಣಿಗಾದರೆ ಅನ್ಯಾಯ, ಒಂದು ಗಂಡಿಗೆ ಅನ್ಯಾಯ ಅಲ್ವಾ ಅದು? ಎಷ್ಟು ತಡಿತಾನ್ರಿ ಸ್ವಾಮಿ ಒಂದು ವಾರದಿಂದ? ಎಷ್ಟು ತಡಿತಾನೆ ಒಬ್ಬ ಗಂಡಸು? ಈ ಥರ ಅವಮಾನಗಳು. ಲೋ ಧನುಷ್ ಬೇವರ್ಸಿ, ಹಾಂ, ನೀನು ಡಿಂಗ್ರ ಬಿಲ್ಲೆ ಆಟ ಆಡ್ತಾ ಇದೀಯ ಲೋಫರ್. ಕ್ಯಾಪ್ಟನ್ ಅದೇ ಅಂತ ಹೇಳಿಬಿಟ್ಟು ಬೇವರ್ಸಿ ನೀನು ಅಲ್ಲೋಗ್ಬಿಟ್ಟು ಅವ್ರ ಜೊತೆ ಅತಿಥಿಗಳ ಜೊತೆ ಅಲ್ಲಿ ಆಯ್ತಣ್ಣ, ಸಾರಿ ಅಣ್ಣ, ತಪ್ಪಾಯ್ತಣ್ಣ, ಅವನಿಗೆ ಗೊತ್ತಾಗಿಲ್ಲ ಅಂತ ಛತ್ರಿ ಹಿಡಿತೀಯ. ಇಲ್ಲಿ ಬಂದ್ಬಿಟ್ಟು ಗಿಲ್ಲಿಗೆ ಸಾರಿ ಕೇಳು. ಏನಕ್ಕೆ ಸಾರಿ ಕೇಳ್ತಾನ? ಏನಕ್ಕೆ ಸಾರಿ ಕೇಳಬೇಕು? ಎಷ್ಟು ಸಲ ಕೇಳಬೇಕು? ಸಾರಿ ಕೇಳೋಕ್ಕೂ ಪಾಪ ಹುಡುಗ ಹೋಯ್ತಲ್ಲ, ಆಗ ಸಾಮಾನು ತಿರ್ಗಿಸ್ಕೊಬಿಟ್ಟು ಹೋದ ಇವನು ಲಕ್ವ ಮಂಜು, ಗಾಂಜಾ ಮಂಜು. ಬೇಕಾಗಿಲ್ಲ ಅಭಿ, ನೀನು ಇದ್ರಲ್ಲಿ ಎಂಟ್ರಿ ಆಗಬೇಡ ಅಭಿ, ಧನುಷ್ ಅನ್ಕೊಬಿಟ್ಟು ಇವಂದು ತಿಕ್ಕ ಮೇಲಕ್ಕೆ ಹೋಗ್ಬಿಡ್ತಾ. ಇವಂದು ಕೇಳಕ್ಕೆ ಬಂದ ಅಲ್ವಾ? ಇವನು ಆಡ್ದಂಗೆಲ್ಲ ಆಡ್ಬೇಕಾ ಅವನು? ಗಿಲ್ಲಿಗೆ ಬೇವರ್ಸಿನ ಗಿಲ್ಲಿ? ಯಾರು ಗತಿ ಇಲ್ವಾ ಗಿಲ್ಲಿಗೆ? ಅಪ್ಪ ಅಮ್ಮ ಇಲ್ವಾ? ಅಣ್ಣ ತಮ್ಮ ಇಲ್ವಾ? ಇಡೀ ಕರ್ನಾಟಕದ ಜನತೆ ಇಲ್ವಾ? ಬಿಗ್ ಬಾಸ್ ನೀವು ಕೇಳ್ತಿರೋ ನಾವೆಲ್ಲ ಕೇಳ್ತೀವಿ, ಮೆಟ್ ತಗೊಂಡು ಹೊಡಿತೀವಿ. ಅವರು ಹಿಂಗೆ ಗಾಂಚಲಿ ಮಾಡ್ಕೊಂಡು ಒಬ್ಬನ ಮೇಲೆ ಈ ಥರ ಎಲ್ಲ ಆರೋಪಗಳನ್ನ ಮಾಡಿಕೊಂಡು ಅಟ್ಟಹಾಸ ಮಾಡ್ತಾ ಇರಲಿ. ಸಣ್ಣ ಮಕ್ಕಳು ಗಿಲ್ಲಿಗೆ ಸಪೋರ್ಟ್ ಮಾಡ್ತವೆ. ಏನು ಮಾಡಿರೋದು? ಗಿಲ್ಲಿ ರೇಪಿಸ್ಟ, ಕೊಲೆಗಾರನ, ಕಳ್ಳನ, ಸುಳ್ಳನ? ಇವ್ರ ಅಪ್ಪದೇರ ಮನೆ ಆಸ್ತಿ ಕಿತ್ಕೊಂಡಿದ್ದಾನ? ಅವನು ಕಾಮಿಡಿಯನ್ನು, ಅವನ ಕಾಮಿಡಿ ಮೂಲಕ ಅವನ್ನೆಲ್ಲರನ್ನು ರಂಜಿಸ್ಕೊಂಡು ಆರಾಮಾಗಿ ಅವನು ಪಾಪದ ಹುಡುಗ, ಅವನ ಪಾಡಿಗೆ ಅವನು ಇದ್ದಾನೆ. ಯಾಕೆ ಈ ಥರ ಮಾಡಬೇಕು? ನಿಮಗೆ ಯೋಗ್ಯತೆ ಇಲ್ಲ, ಗಿಲ್ಲಿನ ಗೆಲ್ಸೋದು ನಿಮಗಿಷ್ಟ ಇಲ್ಲ ಅಂದರೆ ಕಳಿಸ್ರಿ ಹೊರಗಡೆ, ಕಳಿಸಿ. ನಿಮ್ಮ TRP ಸಿಕ್ತಾ? ಗಿಲ್ಲಿಯಿಂದ ನಿಮ್ಮ ಚಾನೆಲ್ಲು ಎಲ್ಲೋ ಹೋಗಿ ನಿಲ್ಸೋದನ್ನ, ನಂಬರ್ 1 ಸ್ಥಾನಕ್ಕೆ ನಿಲ್ಸೋದನ್ನ? ಗಿಲ್ಲಿ ಋಣದಲ್ಲಿರೋರು ನೀವೆಲ್ಲ, ಬಿಗ್ ಬಾಸ್ ಟೀಮು. ಪ್ರತಿಯೊಬ್ಬರು ಗಿಲ್ಲಿ ಇದರಲ್ಲಿರೋದು, ಗಿಲ್ಲಿಗಾಗಿ ಈ ಶೋ ಓಡ್ತಾ ಇರೋದು. ಗಿಲ್ಲಿ ಇಲ್ಲ ಅಂದರೆ ಶೋ ಒಂದು ನಾಯಿ, ಬೀದಿ ನಾಯಿನೂ ಯಾವುದು ಮೂಸ್ ನೋಡಲ್ಲ. ಸಾರಿ ಕೇಳಬೇಕಂತೆ, ಸಾರಿನ. ಟಾಸ್ಕ್ ಮುಗ್ದಿದ್ರೆ ನೀವು ಅನೌನ್ಸ್ ಮಾಡ್ತೀರಾ? ಅತಿಥಿಗಳನ್ನ ಮರ್ಯಾದೆಯಿಂದ ಚೆನ್ನಾಗಿ ನೋಡ್ಕೋಬೇಕು, ಉಪಚರಿಸ್ಬೇಕು. ಯಾವ ಶಾನ ಅತಿಥಿಗಳು ಇವರು? ಟಾಸ್ಕ್ ಮುಗೀತು ತಾನೆ? ತಡೆದು ಎಷ್ಟು ತಡಿತಾನೆ? ಬಾರಪ್ಪ ಸುದೀಪ, ಬಾ ಇವತ್ತು ಲೆಕ್ಚರ್ ಕೊಡೋಕೆ. ಇಷ್ಟುದ್ದ ಕಾಯ್ತಾ ಇದೆ ಇಡೀ ಕರ್ನಾಟಕ ಜನತೆ. ಗಿಲ್ಲಿ ಫ್ಯಾನ್ಸ್ ಎಲ್ಲರೂ, ಗಿಲ್ಲಿಗೆ ವಿರೋಧಿಗಳೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಈ ವಾರ. ಇಡೀ ಮನೆ ಮಾತಾಗಿದ್ದಾನೆ ಗಿಲ್ಲಿ.
2 ಗಂಟೆ ಲೆಕ್ಚರ್, ನೋಡೋಣ ಯಾವ ಥರ ಇರುತ್ತೆ ಲೆಕ್ಚರ್. ಬೇವರ್ಸಿಗಳ ನಿಮ್ಮ ಇದಕ್ಕಾಗಿ, ನಿಮ್ಮ ತಿಕ್ಕಲತನಕ್ಕಾಗಿ, ನಿಮ್ಮ ಪಾಪ್ಯುಲಾರಿಟಿಗಾಗಿ ಪಾಪದ ಮಕ್ಕಳ ಮೇಲೆ ಇದು ಮಾಡ್ತೀರಾ ಎತ್ತು ಕಟ್ಬಿಟ್ಟು. ಈ ನನ್ನ ಮಕ್ಕಳನ್ನೆಲ್ಲ 5 ಪೈಸದ ಬೆಲೆ ಇಲ್ಲ ಇವುಗಳಿಗೆ. 5 ಪೈಸಾ, 5 ರೂಪಾಯಿ, 5 ಪೈಸಾ, 1 ಪೈಸದ ಬೆಲೆ ಇಲ್ಲ ಇವಕ್ಕೆ. ಅಲ್ಲೋಗ್ಬಿಟ್ಟು ಈ ಒಂದು ಬ್ಯಾಚುಲರ್ ಪಾರ್ಟಿ ಬಿಗ್ ಬಾಸ್ ಮನೆಯಲ್ಲಿ, ರಿಯಾಲಿಟಿ ಶೋ ಅಲ್ಲಿ ಯಾರು ಸಿಕ್ಕಿಲ್ಲ ಈ ಬಿಗ್ ಬಾಸ್ ಅವ್ರಿಗೆ ಕರ್ಕೊಬರಕ್ಕೆ. ಈ ತುಕ್ಕಿಡ್ದಿರೋ ತುಕಾಲಿ ನನ್ನ ಮಕ್ಕಳೇ ಸಿಕ್ಕಿರೋದು. ಗಿಲ್ಲಿ ತಪ್ಪು ಮಾಡಿದಾಗ ಒಂದು ಚೂರು ಹಾಗಲ್ಲ ಹೀಗೆ ಅಂದರೆ ಸಣ್ಣ ಮಕ್ಕಳ ಥರ ಪಟ್ ಅಂತ ಚೇಂಜ್ ಆಗ್ತಾನೆ ಅವನು. ಕೆಲವರಿಗೆ ಇದಕ್ಕೆ ಚೇಂಜ್ ಆಗ್ತಾರೆ. 2-3 ಸಲ ಹೇಳಿ, ಅದು ನಿಮ್ಮ ಕರ್ತವ್ಯ. ನೀವು ಬಿಗ್ ಬಾಸ್ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲ ಥರದಲ್ಲಿ ತಿದ್ದ ರೈಟ್ಸ್ ನಿಮಗಿದೆ, ತಿದ್ದಬಹುದು. ಹಂಗಂತ ಹೇಳಿಬಿಟ್ಟು ಯಾರನ್ನೋ ಕರ್ಕೊಬಂದು ಯಾರ ಮೇಲೋ ಎತ್ತು ಕಟ್ಬಿಟ್ಟು ಅವ್ರ ಅಟ್ಟಹಾಸನ ನಮಗೆ ಟಿ ವಿಲಿ ಹಾಕಿ ತೋರಿಸ್ತಾ ಇದ್ದೀರಾ. ಇನ್ನು ಏನೇನಾಗಿರ್ಬೋದು ಹಿಂದೆ. ಅವ್ರ ಅಪ್ಪ ಅಮ್ಮ, ಅವ್ರ ಪೇರೆಂಟ್ಸಿಗೆ ಇದನ್ನೆಲ್ಲ ನೋಡಿ ನಮಗೇ ಇಷ್ಟು ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ಅಂದರೆ ಅವ್ರ ಮನೆಯವರಿಗೆ ಯಾವ ರೇಂಜಿಗೆ ಹೊಟ್ಟೆ ಉರಿತಾ ಇರ್ಬೋದು. ಅವ್ರದ್ದೆಲ್ಲ ಶಾಪ ನಿಮಗೆ ತಟ್ಬಿಡುತ್ತೆ. ಇನ್ನು ಲೈಫಲ್ಲಿ ಬಿಗ್ ಬಾಸ್ ನಡ್ಸೋಕ್ಕೆ ಸಾಧ್ಯ ಆಗದೆ ಆಗ್ಬಿಡುತ್ತೆ ಶಾಪಕ್ಕೆ. ಕರೆಕ್ಟಾಗಿ ಮರ್ಯಾದೆಯಿಂದ ಇವತ್ತು ಗಿಲ್ಲಿಗೆ ನ್ಯಾಯ ಸಿಗೋಂಗೆ ಮಾಡಿ. ಗಿಲ್ಲಿ ಅಂದರೆ ನಿಮ್ಮದು ತುಕಾಲಿ ಇದು ಅಂತ ಪ್ರೂವ್ ಆಗುತ್ತೆ ಶೋ ಅಂತ ಹೇಳಿಬಿಟ್ಟು. ಕಾಂತ್ರಿ ನನ್ನ ಮಕ್ಕಳನ್ನೆಲ್ಲ ಸೇರಿಸ್ಕೊಬಿಟ್ಟು ಆಟ ಆಡ್ತೀರಾ. ಪಾಪದವ್ರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ. ನಾವೆಲ್ಲ ಇದ್ದೀವಿ, ಜೀವಂತ ಇದ್ದೀವಿ. ಏನು ಮಾಡ್ತಾರೆ, ಥ್ಯಾಂಕ್ಸ್ ಅಂತೆ. ವಿಡಿಯೋಗಳನ್ನ ನೋಡಿ ಎಲ್ಲ ತಡ್ಕೊಳಕ್ಕಾಗದೆ ಇವನಿಗೆ ಥ್ಯಾಂಕ್ಸ್ ಅಂತೆ. ಕುಡ್ಕ ಥ್ಯಾಂಕ್ಸ್ ಅಂತ. ನಿನಗೊಂದು ಕರೆಕ್ಟಾಗಿ ಅದಕ್ಕೆ ಆನ್ಸರ್ ಮಾಡೋ ಅಂಥ ಕೆಪಾಸಿಟಿ ಇಲ್ಲ. ಥ್ಯಾಂಕ್ಸ್ ಇಲ್ಲ. ನಿನಗೆ ಗೊತ್ತು ಧರ್ಮದೇಟ ಚೆನ್ನಾಗಿ ಸಿಗುತ್ತೆ. ರೋಡು, ಬೀದಿ, ಊರು, ಕೇರಿ ಅಂತ ಏನು ನೋಡಲ್ಲ, ಸರ್ರೆ ಸಿಗುತ್ತೆ ಅಂತ ಗೊತ್ತು. ಅದಕ್ಕೆ ಥ್ಯಾಂಕ್ಸು. ಇನ್ನು ಬಾಕಿ ವರ್ಡ್ಸ್ ಇಲ್ಲ. ಆ ಬೇವರ್ಸಿ ತ್ರಿವಿಕ್ರಮು ನನ್ನ ಮಗನೇ ಅಂತೆ, ಬೇಕುಫ ಅಂತೆ. ಎಲ್ಲೋ ಈಗೆಲ್ಲ ಒಂದು ಸೀರಿಯಲಲ್ಲಿ ಮಾಡ್ತಿದ್ದಾನೆ. ಓಕೆ ಗೈಸ್, ಈ ಬೇವರ್ಸಿಗಳ ಬಗ್ಗೆ ನನಗೆ ಇಷ್ಟನೇ ಇಲ್ಲ. ನನಗೆ ಅನಿಸಿದ್ದನ್ನು ನಾನು ಅಂದ್ಬಿಟ್ಟಿದ್ದೀನಿ. ನನಗೆ ಇನ್ನು ಏನೇನೇನೇನೋ ಬರ್ಬೋದು ನನಗೆ ಕಮೆಂಟ್ಗಳ ಸುರು ಮಾಡ, ಹಂಗೆ ಹಿಂಗೆ ಅದು ಇದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ನಂದು, ಆಯಿತಾ? ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. ನಮ್ಮ ಹೊಟ್ಟೆ ಉರಿ, ನಾನು ಫಸ್ಟೇ ಹೇಳಿದಾಗೆ ನಮ್ಮ ಬೇಜಾರನ್ನ ನಾವು ಹೊರಗಾಗ್ತಾ ಇದ್ದೀವಿ. ತುಂಬ 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 ಬೇಜಾರಾಗಿದೆ. ಗಿಲ್ಲಿನ ನೋಡಿ ಹೊಟ್ಟೆ ಉರಿತಾ ಇದೆ. ಇಡೀ ಮನೆಯವರು ಹೆಣಗಳ ಥರ. ಅವಳು ಹೇಳಿದ್ಲಲ್ಲ ಜಾನ್ವಿ ಒಂದ್ಸಲ, ಇಲ್ಲಿ ಯಾರು ಗಂಡಸರಿಲ್ಲ. ಕರೆಕ್ಟ್ ಜಾನ್ವಿ. ಅವತ್ತು ನಾನು ನಿನಗೆ ಅಂದಿದ್ದೆ, ಯಾವ ನನ್ನ ಮಗನೂ ಗಂಡಸಿಲ್ಲ, ಗಂಡಸ್ತಾರ ವೇಷ ಹಾಕ್ಕೊಂಡಿದ್ದಾರೆ ಅಷ್ಟೇ. ಗಂಡಸು ಅನ್ನೋನು ಯಾವನಾದರೂ ನನ್ನ ಮಕ್ಕಳು ಇದ್ದಿದ್ರೆ ಗಿಲ್ಲಿಗೆ ಇಷ್ಟೊಂದು ಅವಮಾನ ಎಲ್ಲ ಆಗ್ತಾ ಇರುವಾಗ ಯಾವನಾದರೂ ಬಂದು ಕೇಳ್ತಾ ಇದ್ದ, ನೋಡ್ತಾ ಇದ್ದ, ಮಾತಾಡ್ತಾ ಇದ್ದ. ನೀನು ಹೇಳಿದ್ದು ಕರೆಕ್ಟಮ್ಮ, ಥ್ಯಾಂಕ್ಸ್. ಅದಕ್ಕೆ ಹೇಳೋದು, ಆವತ್ತು ನಾನು ಕೂಡ ನೀನು ಹೇಳಿದ್ದು 100ಗೆ 200% ಕರೆಕ್ಟ್. ಯಾವನು ಗಂಡಸಿಲ್ಲ. ನಾ ಮರ್ದಗಳ ಥರ ನಮಗೆ ಕೊಡೋ ಪರ್ಸೆಂಟೇಜ್ ಕಮ್ಮಿ ಆಗ್ಬೋದು. ಅದೇನೋ ಕಾಯಿನ ಇವ್ರು ಹೆಣ ಕೊಡ್ತಾರಲ್ಲ, ಎಲ್ಲಿ ನಮಗಿದಾಗ್ಬೋದು ಅನ್ನೋದೊಂದೇ. ಎಷ್ಟು ಸ್ವಾರ್ಥ ಪ್ರಪಂಚ ಗೈಸ್, ಎಷ್ಟು ಸ್ವಾರ್ಥಿಗಳು. ಎಲ್ಲರೂ ಒಬ್ರೊಬ್ರು ತಿರುಗು ನಿಂತ್ಕೊಂಡಿದ್ದಿದ್ರು, ತಿಕ್ಕ ಮುಚ್ಕೊಂಡು ಕೂರ್ತಿದ್ರು ಅವರು. ಗಿಲ್ಲಿ ಮೇಲೆ ಇಷ್ಟೆಲ್ಲ ಇದಾಗ್ತಾ ಇರಲಿಲ್ಲ. ಯಾವ ನನ್ನ ಮಕ್ಕಳಿಗೆ ಓಟ್ ಹಾಕ್ಬೇಡಿ ಗಿಲ್ಲಿಗೆ ಬಿಟ್ಟರೆ. ಗಿಲ್ಲಿ, ನಿನಗೊಂದು ನಾನು ಕಿವಿ ಮಾತು ಹೇಳ್ತೀನಿ. ನೀನು ಹೊರಗಡೆ ಬಂದಾಗ ನಿನಗೆ ಸಾಧ್ಯ ಆದರೆ ನೋಡು. ನಿನಗೆ ಯಾವ ಅಣ್ಣ ಬೇಡ, ಯಾವ ಅಕ್ಕ ಬೇಡ, ಯಾವ ಕಾವು ಬೇಡ, ಯಾವ ತಂಗಿ ವಂಶದ ಕುಡಿ ಬೇಡ, ನನ್ನ ಮನೆಯವರು ಅನ್ನೋ ಫೀಲಿಂಗ್ ಬೇಡ, ನಿನಗೇನು ಬೇಡ ಮಚ್ಚ. ನಿನ್ನ ಆಟ ನೀನು ಆಡು, ನಿನಗೆ ಗೆದ್ದು ಬಾ. ನಾವೆಲ್ಲ ಸಪೋರ್ಟ್ ಇದೆ. ಅಕಸ್ಮಾತ್ ನಿನ್ನ ಬೇರೆ ದಾರಿ ಹಿಡಿಸ್ಬಿಟ್ಟು ನಿನ್ನ ಕುಗ್ಸೋ ಪ್ರಯತ್ನ ಪಟ್ಟು ಇವರೇನಾದರೂ ಸೋಲಿಸ್ಬೇಕು ಅಂದರು ಅದನ್ನು ನಾವು ನಂಬಲ್ಲ. ಯಾಕೆಂದ್ರೆ ಆ ಮಟ್ಟಿನ ಸಪೋರ್ಟ್ ನಿನಗಿದೆ. ಇವ್ರದ್ದೇ ಎಲ್ಲ ಮೋಸ ಅಂತ ನಾವು ಅನ್ಕೋತೀವಿ. ನೀನು ಚೆನ್ನಾಗಿ, ಯಾರೂ ಬೇಡ, ಯಾವ ಅಣ್ಣನೂ ಇಲ್ಲ. ನಮ್ಮ ಕೈ ನಮ್ಮ ತಲೆಗೆ ಯಾವನು ಹುಟ್ಟಿಸಿದಪ್ಪನೂ ಕೆಲವು ಟೈಮ್ ಬರಲ್ಲ. ನಮ್ಮನ್ನು ನಾವೇ ರಕ್ಷಿಸ್ಕೋಬೇಕು, ನಮಗೆ ನಾವೇ ಬೆಳಿಬೇಕು. ಇದೊಂದು ತಿಳ್ಕೊ. ಓಕೆ ಗಾಯ್ಸ್, ಇಷ್ಟು ಹೇಳಿ ಇವತ್ತಿನ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬ ಬೇಜಾರಾಗಿದೆ, ಹೊಟ್ಟೆ ಉರಿತಾ ಇದೆ, ಆಯಿತಾ? ನನ್ನನ್ನು ಕೂಡ ನನ್ನ ಬಾಯಿಂದ ಏನಾದರೂ ನಿಮಗೆ ಬೇಜಾರಾಗುವಂಥ ವರ್ಡ್ಸ್ಗಳು ಬಂದರೆ, ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ, ನಿಮ್ಮ ಮನೆ ಮಗಳು ಅಂತ ನನ್ನನ್ನು ದಯವಿಟ್ಟು ಕ್ಷಮಿಸಿ. ತಡೆಯೋಕ್ಕಾಗದೆ ಹೇಳದೆ ತೀರಾ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಟ್ಟಿದ್ದೀನಿ, ಆಯಿತಾ? ಕ್ಷಮೆ ಇರಲಿ.
ಗಿಲ್ಲಿನ ನಾನು ಅಷ್ಟೇ, ನಮ್ಮ ಮನೆ ಹುಡುಗ, ನನ್ನ ಅಣ್ಣನು ನನ್ನ ತಮ್ಮನು, ಇಂಥ ಒಬ್ಬ ಹುಡುಗ ನಮ್ಮ ಮನೇಲಿ ಇರಬಾರ್ದು ಅನ್ನೋ ತುಂಬ ಇದೆ ನನಗಿದೆ. ಹಾಗಾಗಿ ಅಷ್ಟೇ. ಬಾಯ್, ಲವ್ ಯು ಆಲ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಸದಾ ನನಗೆ ಮತ್ತು ನನ್ನ ಚಾನೆಲ್ ಮೇಲೆ ಇರಲಿ, ಗಿಲ್ಲಿ ಮೇಲೆ ಇರಲಿ. ಜಸ್ಟಿಸ್ ಫಾರ್ ಸೌಜನ್ಯ. ಓಕೆ, ಬಾಯ್, ಲವ್ ಯು ಒನ್ಸ್ ಅಗೇನ್. ಬಾಯ್ ಗಾಯ್ಸ್.